ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗೋಲ್ಡ್ ಶಾಪಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಸ್ಟು ನಾವು ಬಂದಿದ್ದು ಮಲ್ಲೇಶ್ವರಮಲ್ಲಿರೋ ಲಲಿತಾ ಜ್ಯುವೆಲ್ಸ್ಗೆ. ರೆಗ್ಯುಲರಾಗಿ ನಾವು ಗೋಲ್ಡ್ ಇಲ್ಲೇ ತೊಗೊಳ್ಳೋದು. ಸುಮಾರು ಒಂದು 5-6 ಐಟಮ್ ಇಲ್ಲಿ ತೊಗೊಂಡಿದ್ದೀವಿ. ನಮಗೆ ಇಲ್ಲಿ ವೇಸ್ಟೇಜ್ ಆಗಲಿ ಮೇಕಿಂಗ್ ಆಗಲಿ ಎಲ್ಲನೂ ನಮಗೆ ವರ್ತ್ ಅನಿಸುತ್ತೆ. ಬಟ್ ಇಲ್ಲಿ ಕನ್ಸ್ಟ್ರಕ್ಷನು ನಡೀತಾ ಇರೋದ್ರಿಂದ ಈಗ ಬರೀ ಲೆಫ್ಟ್ ಸೈಡ್ ಮಾತ್ರನೇ ನಮಗೆ ಇವಾಗ ವರ್ಕಿಂಗ್ ಸ್ಪೇಸ್ ಇರೋದು. ನಾನಿಲ್ಲಿ ನೋಡೋಕ್ಕೆ ಬಂದಿರೋದೇನಪ್ಪ ಅಂದರೆ ಮಾಂಗಲ್ಯ ಸರ. ನಂದು ಮಾಂಗಲ್ಯ ಚೈನು ಸುಮಾರು ಒಂದು 3-4 ಟೈಮ್ಸ್ ಕಟ್ ಆಗ್ತಾನೇ ಇತ್ತು. ಅದು ಮೋಸ್ಟ್ಲಿ ಜಗ್ಗಿರೋದಕ್ಕೂ ಏನೋ ಗೊತ್ತಿಲ್ಲ. ಬಟ್ ಸಾಲ್ಡ್ರಿಂಗ್ ಮಾಡಿಸ್ತಾನೆ ಇದ್ವಿ. ಬಟ್ ಸಾಲ್ಡ್ರಿಂಗ್ ಮಾಡಿಸಿದ್ರೂ ಅದು ಕಟ್ ಆಗ್ತಾನೆ ಇತ್ತು ಅವಾಗವಾಗ. ಸೊ ಅದಕ್ಕೆ ನಾನು ಅಲ್ಲಿ ಒಂದು ದಾರ ಥರ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಅದನ್ನು ಹಾಕ್ಬಿಟ್ಟು ಹೊಸದೇ ತೊಗೊಳ್ಳೋಣ. ಪದೇ ಪದೇ ಆ ಥರ ಮಿಸ್ ಆಗ್ತಾ ಇದ್ದರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಎಲ್ಲನೂ ಹೊರಗಡೆ ಹೋದಾಗ ಅಂದ್ಬಿಟ್ಟು ಹೊಸದು ತೊಗೊಳ್ಳೋಣ ಅಂತಲೇ ಬಂದ್ವಿ. ಇಲ್ಲಿ ಸುಮಾರು ಡಿಸೈನ್ಸ್ ಇತ್ತು. ಅದನ್ನೇ ಒಂದೊಂದೇ ಹಾಕ್ಕೊಂಡು ನೋಡ್ತಾ ಇದ್ದೆ. ಬಟ್ ಏನಂದರೆ ಈ ಥರ ಡಿಸೈನ್ಸ್ ಇವಾಗ ಟ್ರೆಂಡಿಂಗಲ್ಲಿ ಏನಿದೆ, ಈ ಥರ ಲೆಫ್ಟ್ ಸೈಡ್ ಒಂದು ಡಿಸೈನ್ಸ್ ಬರುತ್ತಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ನನಗೆಲ್ಲೋ ಒಂದು ಕಡೆ ಅದು ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಬಿಕಾಸ್ ಎವ್ರಿ ಡೇ ಯೂಸ್ಗೆ ಅದು ಆಗುತ್ತಾ ಆಗಲ್ವಾ? ಸೊ ಒಂದು ಸತಿ ಹಾಕ್ಕೊಂಡ್ಮೇಲೆ ನಾವು ಪದೇ ಪದೇ ತಾಳಿ ಚೈನ್ ತೆಗಿಯಲ್ಲ. ಇದು ಎಲ್ಲನ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ಡೈಲಿ ಯೂಸ್ಗೆ ಚುಚ್ಚುತ್ತೆ ಮತ್ತು ಮಲ್ಕೊಂಡಾಗೆಲ್ಲ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಬಟ್ ಅವರು ನನಗೆ ಅಲ್ಲಿರೋರು ಏನು ಹೇಳ್ತಾಯಿದ್ರು ಅಂದರೆ, ಇದೆಲ್ಲ ಫಂಕ್ಷನ್ಸ್ಗೆ ಯೂಸ್ ಮೇಡಮ್, ಮತ್ತು ಇದೂ ಎವ್ರಿ 2-3 ಇಯರ್ಸ್ಗೆ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅದ್ರ ಮೊದಲು ಗಟ್ಟಿದೆ ತೊಗೊಳ್ಳಿ, ಸಿಂಪಲ್ ಡಿಸೈನ್ದು, ರೆಗ್ಯುಲರ್ದು ಮಾಮೂಲಿ ಚೈನ್ ಏನು ಬರುತ್ತೆ ತಾಳಿ ಚೈನ್ ಆ ಥರದ್ದು ಅಂತ ಹೇಳ್ತಾಯಿದ್ರು. ಈ ಡಿಸೈನ್ ಕೂಡ ನನಗೆ ಇಷ್ಟ ಆಗಿತ್ತು. ಬಟ್ ಏನಂದರೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಬಟ್ ಡೈಲಿ ಯೂಸ್ಗೆ ಮೇಂಟೈನ್ ಆಗುತ್ತಾ ಅನ್ನೋದೇ ಇಲ್ಲಿ ಕ್ವೆಶ್ಚನ್ ಮಾರ್ಕು. ಜೊತೆಗೆ ನಂದು ತಾಳಿ ಚೈನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ಇತ್ತು ಇದು ಗ್ರಾಮ್ಸು. ಸೊ ಅದು ಕೂಡ ನೋಡಬೇಕಲ್ಲ. ಸೊ ಇವಾಗ 1 ಗ್ರಾಮ್ಗೆ ಎಷ್ಟಿರುತ್ತೆ. ಸೊ ನಮ್ಗೆ ಇಷ್ಟ ಆಗಿರೋ ಡಿಸೈನ್ಸ್ನ ಒಂದೊಂದೇ ನಾವು ಎಷ್ಟು ಗ್ರಾಮು ಮತ್ತು ಎಷ್ಟಾಗುತ್ತೆ ಅವತ್ತಿನ ಪ್ರೈಸ್ಗೆ ಅಂದ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ವಿ. ಇನ್ನೊಂದೇನೆಂದರೆ ನಾವು ತೊಗೊಂಡು ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. ನಾವು ತೊಗೊಂಡಿದ್ದು ಆಗಸ್ಟಲ್ಲಿ. ಆವಾಗ ಪ್ರೈಸ್ ಬಂದು 9275 ಇತ್ತು. ಆಲ್ಮೋಸ್ಟ್ ಒಂದು ಇವಾಗಿನ ರೇಟಿಗೆ ಕಂಪೇರ್ ಮಾಡಿದ್ರೆ 2000-3000 ಜಾಸ್ತಿನೇ ಇವಾಗಿದೆ. ಆವಾಗ ಕಮ್ಮಿ ಇತ್ತು. ಸೊ ಅಲ್ಲಿನ ಕಡೆ ಕೇಳ್ಕೊಂಡು ಮತ್ತೆ ಸನ್ರೈಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆ ಬಂದ್ವಿ. ಬಿಕಾಸ್ ಯಾವುದೇ ಗೋಲ್ಡ್ ಆಗಲಿ ಯಾವುದೇ ಸಿಲ್ವರ್ ಆಗಲಿ ನಾವು ಒಂದು ಕಡೆ ನೋಡಲ್ಲ, 2-3 ಕಡೆ ರೇಟ್ನ ವಿಚಾರಿಸಿ ಬಾರ್ಗೇನ್ ಮಾಡಿ ಆಮೇಲೆ ತೊಗೊಳ್ಳೋದು. ಇಲ್ಲಿ ಕೂಡ ನಾವು ಸಿಲ್ವರ್ ಐಟಮ್ಸ್ ತೊಗೊಂಡಿದ್ವಿ. ಸಖತ್ ಯೂನಿಕ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅಂತೂ. ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇವ್ರ ಹತ್ರ ತುಂಬ ಯೂನಿಕ್ ಕಲೆಕ್ಷನ್ ಸಿಗುತ್ತೆ. ನಾವು ಗೋಲ್ಡ್ ಏನೂ ತೊಗೊಂಡಿಲ್ಲ, ಬಟ್ ಸಿಲ್ವರ್ ಐಟಮ್ಸ್ ಜಾಸ್ತಿ ತೊಗೊಂಡಿದ್ದೀವಿ. ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ, ನಿಮ್ಮ ಗ್ರಾಮ್ಗೆ ತಕ್ಕಂಗೆ ಅವರು ಡಿಸೈನ್ಸ್ ಕೂಡ ತೋರಿಸ್ತಾರೆ. ಇಲ್ಲೂ ಕೂಡ ಡಿಸೈನ್ ನೋಡಿದ್ವಿ, ಬಟ್ ಡಿಸೈನ್ ಇಷ್ಟ ಆಯಿತು. ಪ್ರೈಸಲ್ಲಿ ಸ್ವಲ್ಪ ವೇರಿಯೇಷನ್ ಆಯಿತು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಕಡೆ ನೋಡೋಣ ಅಂದ್ಕೊಂಡು ನಾವಿವಾಗ ಸುದರ್ಶನ್ಗೆ ಬಂದ್ವಿ. ಸುದರ್ಶನು ಇದು ಹೊಸ ಸ್ಟೋರ್ ಆಗಿರೋದು. ಇಲ್ಲೂ ಕೂಡ ಜ್ಯುವೆಲ್ರಿ ಇರುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲಿ ಜ್ಯುವೆಲ್ರಿ ಇರಲಿಲ್ಲ. ನೋಡಿ, ಸ್ಟಾರ್ಟಿಂಗಲ್ಲಿ ಇದು ಹೊಸ ಸ್ಟೋರ್ ಆಗಿರೋದ್ರಿಂದ ಇಲ್ಲಿ ಈಚೆ ಕಡೆ ಇಲ್ಲಿ ಆರ್ಟಿಫಿಷಿಯಲ್ದ ಎಲಿಫೆಂಟ್ ಎಲ್ಲ ಇಟ್ಟಿದ್ರು. ಬಟ್ ನನ್ನ ಮಗ ಇಲ್ಲಿ ಅದು ರಿಯಲ್ ಅಂದ್ಕೊಂಡು ಫುಲ್ ಭಯ ಬೀಳ್ತಾ ಇದ್ದ. ನಾವು ಹೇಳ್ತಾ ಇದ್ವಿ ಅವನಿಗೆ ರಿಯಲ್ ಎಲ್ಲ ಹೋಗಿ ನಿಂತ್ಕೊ ಅಂತ. ಆಮೇಲೆ ಧೈರ್ಯ ಮಾಡಿ ಏನೋ ನಿಂತ್ಕೊಂಡಿದ್ದಾನೆ. ನಾವಿಷ್ಟು ಶಾಪ್ಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿದ್ರು ಪಾಪ ಎಲ್ಲೂ ಏನೂ ಅವ್ನು ತೊಂದರೆ ಕೊಟ್ಟಿಲ್ಲ. ಅವ್ನ ಪಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಆಲ್ಮೋಸ್ಟ್ ನಾವೊಂದು 2 ಅವರಿಂದ 3 ಅವರ್ ತೊಗೊಂಡ್ವಿ. ಒಂದು 4-5 ಶಾಪ್ನ ವಿಚಾರಿಸಿ ಆಮೇಲೆ ತೊಗೊಳ್ಳೋದಕ್ಕೋಸ್ಕರ. ಸುದರ್ಶನಲ್ಲೂ ಸ್ವಲ್ಪ ಗೋಲ್ಡ್ ವರ್ತ್ ಅಂತಲೇ ಅನ್ಕೊಂಡು ತುಂಬ ಲಾಂಗ್ ಬ್ಯಾಕ್ ಒಂದೇ ಒಂದು ಐಟಮ್ ಏನೋ ತೊಗೊಂಡಿದ್ವಿ. ವರ್ತ್ ಅನಿಸುತ್ತೆ ಅಲ್ಲೂ. ಬಟ್ ಅದೇ ಪ್ರೈಸ್ ವೇರಿಯೇಷನ್ನು ನೋಡಬೇಕಲ್ವ. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ, ಅವ್ರಿಗೆ ಗ್ರಾಮು, ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಇದೆಲ್ಲ ನೋಡಬೇಕು. ಮತ್ತು ಎಲ್ಲಿ ಅಫೋರ್ಡಬಲ್ ಆಗಿರುತ್ತೋ ಅಲ್ಲೇ ತೊಗೊಳ್ಬೇಕು. ಡಿಸೈನ್ಸ್ ಇಷ್ಟ ಆಗೋಯ್ತು ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ತೊಗೊಳ್ಳೋ ಥರ ಇಲ್ಲ. ಸೊ ಅವರು ಆ ವಿಷಯದಲ್ಲಿ ಪರ್ಟಿಕ್ಯುಲರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ರೀಗಲ್ ಜ್ಯುವೆಲ್ಸ್ಗೆ. ಈ ಶಾಪ್ಗೆ ಬರ್ತಾ ಇರೋದು ನಾವು ಫಸ್ಟ್ ಟೈಮು. ಇಲ್ಲೂ ಕೂಡ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಕಲೆಕ್ಷನ್ಸು, ಯುನೀಕ್ ಡಿಸೈನ್ಸು ಮತ್ತು ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಇಲ್ಲಿ ನಾವು ಏನು ನೋಡಿದ್ವಿ ಬೇರೆ ಶಾಪ್ಸ್ಗೆಲ್ಲ ಇಲ್ಲಿ ತುಂಬ ಕಮ್ಮಿ ಅನಿಸ್ತು. ಮತ್ತು ನಾನು ನೋಡಿರೋ ಡಿಸೈನು ಬೇರೆ ಶಾಪಲ್ಲಿ ಹೇಳಿರೋ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಡಿಫ್ರೆನ್ಸ್ ಇತ್ತು. ಜೊತೆಗೆ ಆ ಪ್ರೈಸ್ ಜೊತೆಗೆ ಇನ್ನೂ ನಮಗೆ ಇಲ್ಲಿ
ಕಮ್ಮಿ ಮಾಡಿ ಕೂಡ ಕೊಟ್ಟರು. ಸೊ ನಾನು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ತೊಗೊಂಡಿರೋದ್ರಿಂದ ಅವಾಗ ಆಫರ್ ನಡೀತಾ ಇತ್ತು ಇಂಡಿಪೆಂಡೆನ್ಸ್ ಡೇಗೆ. ಸೊ ಆ ಆಫರ್ ಕೂಡ ನನಗೆ ಸಿಕ್ತು. ನೋಡಿ ಡಿಸೈನ್ಸ್ ನೋಡ್ತಾ ಇದ್ದೆ, ಇಲ್ಲೂ ಕೂಡ ಹೆಂಗೆ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆಯಾ ಏನು ಅಂತ. ಬಿಕಾಸ್ ಪದೇ ಪದೇ ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಬೇರೆದಾದರೆ ನಾವು ಹಾಕ್ಬಿಟ್ಟು ತೊಗೊಳ್ತಾ ಇರ್ಬೋದು, ಮಂಗಲಸೂತ್ರ ಆದರೆ ಹಾಗಲ್ಲ. ಬಟ್ ತುಂಬ ರೇರಾಗೆ ನಾವು ಇದನ್ನು ಚೇಂಜ್ ಮಾಡೋದಲ್ವ. ಸೊ ಒಂದು ಸತಿ ನೋಡ್ಬಿಟ್ಟು ತೊಗೊಳೋಣ ಅಂತ ನೋಡ್ತಾ ಇದ್ವಿ. ಸೊ ಫೈನಲಿ ಡಿಸೈಡ್ ಆಯಿತು ಇಲ್ಲೇ ತೊಗೊಳ್ಳೋದು ಅಂತ. ಸೊ ನಂದು ಹಳೆ ಗೋಲ್ಡ್ ಏನಿದೆ ಅದನ್ನು ನಾವಿಲ್ಲಿ ಹಾಕ್ತಾಯಿದ್ವಿ. ಹಾಕ್ತಾಯಿದ್ದೀವಿ ಅಂದರೆ ಅದು ಕರಗಿಸ್ಬಿಟ್ಟು ಎಕ್ಸಾಕ್ಟ್ ಎಷ್ಟು ಗ್ರಾಮ್ ಬರುತ್ತೆ ಅಂತ ಚೆಕ್ ಮಾಡ್ತಾರೆ. ಬಿಕಾಸ್ ಅದ್ರ ಮೇಲೆ ಇನ್ನೂ ಸ್ವಲ್ಪ ನಾವು ಹಾಕ್ಬಿಟ್ಟು ತೊಗೊಳೋದ್ರಿಂದ ಅದನ್ನೇ ಈಗ ಕರಗಿಸ್ಬೇಕಲ್ವ. ಸೊ ಅದಕ್ಕೆ ಇಲ್ಲಿ ನಮಗೆ ಚೇತನ್ ಅನ್ನೋರು ತುಂಬ ಹೆಲ್ಪ್ ಮಾಡಿದ್ರು ಎಲ್ಲದರಲ್ಲೂ ಕೂಡ. ಬಿಕಾಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅಟ್ಮೋಸ್ಟ್ ಆ ಥರ ಅಂದ್ಕೊಂಡವರು ನಮಗೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ರು. ಮತ್ತು ಸಮಾಧಾನದಿಂದ ಎಲ್ಲ ಚೆಕ್ ಮಾಡಿ ನಮ್ಮನ್ನು ಜೊತೇಲಿ ಕರ್ಕೊಂಡೋಗಿ ಎಲ್ಲ. ಸೊ ನೀವೇ ಇನ್ ಕೇಸ್ ಏನಾರ ಮಲ್ಲೇಶ್ವರಂ ರೀಗಲ್ ಜ್ಯುವೆಲ್ರಿಗೆ ಹೋಗ್ತೀರಾ ಅಂದರೆ ಖಂಡಿತ ಚೇತನ್ ಅವ್ರ ಹೆಲ್ಪ್ ತೊಗೊಳ್ಳಿ. ಅವ್ರು ತುಂಬ ಚೆನ್ನಾಗೇ ಗೈಡ್ ಮಾಡ್ತಾರೆ ಮತ್ತು ಒಂಚೂರು ಕೋಪ ಮಾಡ್ಕೊಳ್ಳೋರು. ಎಷ್ಟು ತಾಳ್ಮೆಯಿಂದ ಎಲ್ಲ ಡಿಸೈನ್ಸು ತೋರಿಸ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ನೋಡಿ ಈಗ ಇದನ್ನು ಕರಗ್ಸೋಕ್ಕೆ ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 31 ಆಲ್ಮೋಸ್ಟ್ 60 ಗ್ರಾಮ್ಸ್ ಬರುತ್ತೆ ಇದು. ಸೊ ನಾನು ಇದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕಿ ತೊಗೊಂಡಿದ್ದು, ನಾನು ಇಷ್ಟೇ ಗ್ರಾಮ್ಸ್ಗೆ ತೊಗೊಂಡಿಲ್ಲ. ಬಿಕಾಸ್ ಅದು ತುಂಬ ತೆಳುವಾಗಿಬಿಡುತ್ತೆ ಮತ್ತೆ ಕಟ್ಟಾಗುತ್ತೆ ಅನ್ನೋ ಚಾನ್ಸಸ್ಗೆ. ನಾನು ಇದನ್ನು ಫಸ್ಟ್ ತೊಗೊಂಡಾಗ ರೆಡಿಮೇಡ್ ತೊಗೊಂಡಿದ್ದು. ಬಟ್ ಆವಾಗಲೂ ಕೂಡ ನಾನು ಅದು ನೋಡೋಕ್ಕೆ ಚೆನ್ನಾಗಿತ್ತು, ಓಕೆ ಏನಂತಾರೆ ಡೈಲಿ ಯೂಸ್ಗೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಬಟ್ ಸುಮಾರು ವರ್ಷ ಆದಮೇಲೆ ಯೂಸ್ ಮಾಡ್ತಾ ಜಗ್ತಾ ಆ ಡಿಸೈನ್ ಏನಿದೆ ಆ ಡಿಸೈನ್ ಕಟ್ಟಾಗ್ತಾ ಹೋಯಿತು. ಸೊ ಆ ಡಿಸೈನ್ ಬೇಡ ಅಂದ್ಬಿಟ್ಟು ಇವಾಗ ಬೇರೆ ಡಿಸೈನ್ ತೊಗೊಳೋಕ್ಕೋಸ್ಕರ ಬಂದಿದ್ದು. ಈಗ ಅದನ್ನು ನೋಡಿ ಅಲ್ಲಿ ಮೆಲ್ಟ್ ಮಾಡೋಕ್ಕೆ ಹಾಕಿದ್ದಾರೆ. ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಮೆಲ್ಟ್ ಮಾಡಿದ್ಮೇಲೆ ಯಾವ ಥರ ಆಯಿತು ಅಂತ. ಬಟ್ ಏನಾದರೂ ಹೇಳಿ ಓಲ್ಡ್ ಗೋಲ್ಡ್ ಏನಿದೆ ಅದನ್ನು ನಾವು ಎಷ್ಟು ಪ್ರಿಸರ್ವ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಬಟ್ ಮುಂದೆ ಎಲ್ಲ ಗೋಲ್ಡ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಎಷ್ಟು ಪ್ರೈಸ್ ಇದೆ, ಎವ್ರಿ ಡೇ ಇನ್ಕ್ರೀಸ್ ಆಗ್ತದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಗೋಲ್ಡ್ನ ನಾವು ಮತ್ತೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಏನು ಹಳೆ ಗೋಲ್ಡ್ ಇದೆ ಅದನ್ನು ಉಳಿಸ್ಕೊಬೇಕಷ್ಟೇ ನಾವು. ಬಟ್ ಮಾರೋಕ್ಕಂತೂ ಹೋಗಬಾರ್ದು. ಬಟ್ ಅವಶ್ಯಕತೆ ಇದ್ದರೆ ಮಾರಲೇಬೇಕು. ಬಟ್ ಅನ್ನೆಸೆಸರಿಯಾಗಿ ನಾವು ಬೇರೆ ಡಿಸೈನ್ ತೊಗೊಳಕ್ಕೋಸ್ಕರ ಅಂತ ಹಳೆ ಗೋಲ್ಡ್ ಹಾಕ್ಕೊಂಡ್ರೆ ನೋಡಿ ಅದು ಎಷ್ಟು ದೊಡ್ಡದಾಗಿತ್ತು ಚೈನು. ಬಟ್ ಅದು ಇವಾಗ ಎಷ್ಟು ಚಿಕ್ಕ ಪೀಸ್ ಆಗಿದೆ. ಆ ಪೀಸು ಇಷ್ಟು ಸರ ನಾನು ಹಾಕ್ಕೊತಾ ಇದ್ದಿದ್ದು ಅಂತ ಅನಿಸ್ತು. ಅಷ್ಟು ಚಿಕ್ಕ ಪೀಸ್. ಅದರಲ್ಲಿ ಇವಾಗ ಅದನ್ನು ಕಟ್ ಕೂಡ ಮಾಡಿದ್ರು ಇವಾಗ ಅವರು ಗ್ರಾಮ್ನ ಅದನ್ನು ಲೆಕ್ಕ ಹಾಕೋದಕ್ಕೋಸ್ಕರ. ನೋಡಿ ಅಷ್ಟೇ 2 ಪೀಸಸ್ ಆಯ್ತು ಇವಾಗ. ಆ ಒಂದು ಲಾಂಗಾಗಿದ್ದಿದ್ದು ಚೈನ್ ಇವಾಗ 2 ಪೀಸ್ ಆಯಿತು. ಇವಾಗ ಅದನ್ನು ಮತ್ತೆ ನೋಡಿ ನಮ್ಮ ಮುಂದೆನೇ ವೆಯ್ಟ್ ಚೆಕ್ ಮಾಡ್ತಾರೆ. ಎಲ್ಲನೂ ಟ್ರಾನ್ಸ್ಪರೆಂಟು. ಯಾವುದೂ ನೀವು ಇಲ್ಲಿ ಕುತ್ಕೊಳ್ಳಿ ನಾವು ಮಾಡ್ತೀವಿ ಆ ಥರ ಏನೂ ಇಲ್ಲ. ಪ್ರತಿಯೊಂದು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದು ತುಂಬ ಖುಷಿ ವಿಷಯ. ಮತ್ತು ಇಲ್ಲಿ ಅದನ್ನು ಚೆಕ್ ಮಾಡಿಸೋ ಅಷ್ಟರಲ್ಲಿ ಪ್ರೈಸು ನಾನಿಲ್ಲಿ ಬ್ಯಾಂಗಲ್ ನೋಡ್ತಾ ಇದ್ದೆ. ಬ್ಯಾಂಗಲು ಮತ್ತು ನೆಕ್ಲೆಸ್ ಇದೆಲ್ಲ ತುಂಬ ಲೈಟ್ ವೆಯ್ಟ್ ಇರೋ ಅಂಥ ಒಂದು ನೋಡೋಕ್ಕೆ ಎಷ್ಟು ದೊಡ್ಡದಾಗಿದೆ. ಬಟ್ ತುಂಬ ಲೈಟ್ ವೆಯ್ಟು, ಕಮ್ಮಿ ಗ್ರಾಮ್ಸಲ್ಲಿ ನಮ್ಗೆ ಇದು ಸಿಕ್ಕುತ್ತೆ. ಫೈನಲಿ ಸರ ತೊಗೊಂಡಿದ್ದಾಯಿತು. ನನ್ನ ಹಸ್ಬೆಂಡ್ ಬಿಲ್ ಪೇ ಮಾಡೋಕ್ಕೆ ಹೋಗಿದ್ರು. ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಬಂದಾಗ ಲೆಫ್ಟ್ ಸೈಡು. ನಾವು ಕಾರು ಪಾರ್ಕಿಂಗಲ್ಲಿ ಹಾಕಿ ನಾವು ಹಿಂದೆಯಿಂದ ಬಂದಿರೋದ್ರಿಂದ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ. ಫೈನಲಿ ನೋಡಿ ಇದೇ ನನ್ನ ಮಾಂಗಲ್ಯ ಸರ. ಸೊ ಆವತ್ತೇ ಅದನ್ನು ನಾನು ಅಟ್ಯಾಚ್ ಮಾಡಿಸಿ ನನ್ನ ಹಸ್ಬೆಂಡು ಅಲ್ಲೇ ದೇವ್ರ ಮುಂದೆನೇ ಸರಿ ಹಾಕ್ಬಿಡೋಣ ಅಂತ ಅಲ್ಲೇ ಹಾಕಿದ್ರು. ಫೈನಲಿ ಚೈನ್ ತೊಗೊಂಡಿದ್ದಾಯಿತು. ಇದು ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಪೆಂಡಿಂಗ್ ಇತ್ತು, ತೊಗೊಳ್ಳೋಣ ಅಂದ್ಕೊಂಡು. ಕೊನೆಗೂ ಆಯಿತು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಅಂದರೆ ನೆಕ್ಸ್ಟ್ ಡೇ ನಾವು ಒಂದು ಲಂಚ್ ಹೋಗಿದ್ವಿ. ಸೊ ಅದರದ್ದು ವಿಡಿಯೋ ನಾನಿಲ್ಲಿ ಮರ್ಜ್ ಮಾಡ್ತಾಯಿದ್ದೀನಿ. ಇದು ಬಂದು ಹೆಸರುಘಟ್ಟ ರೋಡಲ್ಲಿ ಬರುತ್ತೆ. ಆ ರೋಡಿಗೆ ಹೋಗಬೇಕಾದ್ರೆ ಆನ್ ದ ವೇ ಸಿಕ್ಕೋದು ಯೂಟರ್ನ್ ಪ್ಯಾರಡೈಸ್ ಅಂತ. ಇದಂತೂ ನಮ್ಮ ಫೇವ್ರೆಟ್ ಪ್ಲೇಸು. ಡಿನ್ನರ್ಗೆ ಆಗಲಿ ಲಂಚ್ಗಾಗಲಿ. ಯೂಶ್ವಲಾಗಿ ಜಾಸ್ತಿ ಬರೋದು ನಾವು ಡಿನ್ನರ್ಗೆ. ಬಟ್ ಇಲ್ಲಿ ಇವತ್ತು ಲಂಚಿಗೆ ಬರ್ತಾಯಿದ್ದೀವಿ. ಬಿಕಾಸ್ ಮಧ್ಯಾಹ್ನ ಅವತ್ತು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಸೊ ಲಂಚ್ ಮಾಡಿಕೊಂಡೇ ಹೋಗೋಣ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ಎಸ್ಪೆಷಲಿ ಈ ಪ್ಲೇಸ್ ಬಂದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಯೂಟರ್ನ್ ಪ್ಯಾರಡೈಸ್ ಅಂತ. ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದಕ್ಕೆ ಈ ಥರ ಇದೆ. ಮುಂಚೆ ತುಂಬ ಚೆನ್ನಾಗಿತ್ತು ಹೊರಗಡೆ ಆ್ಯಂಬಿಯನ್ಸು ಎಲ್ಲ.
ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮಗೆ ಫುಡ್ ಇಂಪಾರ್ಟೆಂಟ್ ಅಲ್ವಾ, ಫುಡ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಫುಡ್ ಟೇಸ್ಟ್ ಮಾತ್ರ ಏನೂ ಚೇಂಜ್ ಆಗಿಲ್ಲ. ಸೊ ಇದು ಎಂಟ್ರಿ ಆಗ್ತಾದಾಗೆ ನೋಡಿ ನಿಮಗೆ ಬರೀ ಗ್ರೀನ್ರಿಯಿಂದ ತುಂಬಿಕೊಂಡಿರುತ್ತೆ. ಲೆಫ್ಟ್ ಸೈಡು ನಿಮಗೆ ಜಾಸ್ತಿ ಜನ ಬಂದರೆ ಕುತ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಮತ್ತು ಅದಾದಮೇಲೆ ಮಾಮೂಲಿ ಹಟ್ ಎಲ್ಲ ಸಿಂಗಲ್ ಫ್ಯಾಮಿಲಿಗೆಲ್ಲ ಹಟ್ ಥರ ಇದೆ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ಫುಡ್ ಕೂಡ ಚೆನ್ನಾಗಿದೆ, ಮತ್ತು ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗಿದೆ. ಮತ್ತು ಫುಡ್ ಕ್ವಾಂಟಿಟಿನೂ ನಿಮಗೆ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಈ ಥರ ಕೆಳಗಡೆ ಕುತ್ಕೊಂಡು ತಿನ್ಬೋದು. ಇದು ಜಾಸ್ತಿ ಜನ ಬಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಕುತ್ಕೊಂಡ್ವಿ, ಆಮೇಲೆ ಯಾಕೋ ಬೇಡ ಪ್ಲೇಸು ರೆಗ್ಯುಲರಾಗಿ ಇಲ್ಲೇ ಕುತ್ಕೊಳ್ಳೋದು, ಆಮೇಲೆ ಬೇಡ ಅಂದ್ಬಿಟ್ಟು ನಾವು ಇನ್ನೊಂದು ಹಟ್ಟು ಥರ ಇರುತ್ತಲ್ವ ಅದಕ್ಕೆ ಹೋಗೋಣ ಅಂದ್ಕೊಂಡು ಹೋದ್ವಿ. ಸುತ್ತಲೂ ಗಾರ್ಡನ್ ಥರ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಗಾಳಿ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಸೆಕೆ ಅಂತ ಏನು ಅನಿಸಲ್ಲ. ನೋಡಿ ಇದು ನಾನು ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ. ನೀವು ಯಾರಾದರೂ ಆನ್ ದ ವೇ ಹೆಸರುಘಟ್ಟ ಹೋಗೋದು ಅಥವಾ ಸುತ್ತಮುತ್ತ ಇದ್ದರೆ ಖಂಡಿತ ಈ ಪ್ಲೇಸ್ ಒಂದು ಸಲ ಟ್ರೈ ಮಾಡಿ. ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರೋದು ಇಲ್ಲಿ, ಸುಮಾರು ವರ್ಷದಿಂದ ಬರ್ತಾ ಇರೋದ್ರಿಂದ. ಮತ್ತು ಇಲ್ಲಿನ ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ನಮಗೆ ಸರ್ವ್ ಮಾಡ್ತಾರೆ. ಯಾವುದೇ ಒಂದು ಹೆಸಿಟೇಷನು ಅಥವಾ ಒಂಥರ ಇರಿಟೇಟ್ ಆಗದೆ ನಾವೇನು ಕೇಳಿದ್ರು ಲೈಕ್ ಫುಡ್ಡಲ್ಲೂ ಕೂಡ ಕಸ್ಟಮೈಸ್ ಮಾಡಿ ಕೊಡಿ ನಮಗೆ, ಲೈಕ್ ಟೇಸ್ಟ್ ವೈಸು ಅಂತಂದರೆ ಅದು ಕೂಡ ಅವ್ರು ಮಾಡಿಸ್ಕೊಂಬಂದು ಕೊಡ್ತಾರೆ. ನೋಡಿ ಮೆನು ನಾನು ಈಗೇನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿದೆ. ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಅಂತಲೇ ಅನಿಸುತ್ತೆ. ನಿಮಗೆ ತುಂಬ ಹೆವಿ ಪ್ರೈಸ್ ಆ ಥರ ಎಲ್ಲ ಏನಿಲ್ಲ, ಅಫೋರ್ಡಬಲ್ ಆಗಿರುತ್ತೆ. ಫಸ್ಟು ನಾವಿಲ್ಲಿ ಆರ್ಡ್ರ್ ಮಾಡಿದೆ ರೆಗ್ಯುಲರಾಗಿ ಗುಂಟೂರು ಚಿಕನು. ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಚಿಕನ್ ಗುಂಟೂರು. ಆಮೇಲೆ ನಾವು ಆರ್ಡ್ರ್ ಮಾಡಿದ್ದು ಮಾಮೂಲಿ ಆ್ಯಸ್ ಯೂಶ್ವಲ್ ಚಿಕನ್ ಲಾಲಿಪಾಪು, ಮತ್ತು ಮೇಯ್ನ್ ಕೋರ್ಸ್ಗೆ ರೋಟಿ, ಆಮೇಲೆ ಚಿಕನ್ದೊಂದು ಕರಿ, ಆಮೇಲೆ ಎಗ್ ಚಿಲ್ಲಿ ಇಷ್ಟೇ ಆರ್ಡ್ರ್ ಮಾಡಿದ್ದು. ಬಿಕಾಸ್ ಜಾಸ್ತಿ ಹೆವಿ ಆಗುತ್ತೆ ನಮ್ಮ 3 ಜನಕ್ಕೆ ಇಷ್ಟು ಅಂದ್ಬಿಟ್ಟು. ಮಸ್ಟ್ ಟ್ರೈ ಅಂತ ಹೇಳಿದ್ರೆ ಗುಂಟೂರು ಚಿಕನ್ನು. ನೀವೇನೋ ಹೋಗ್ತೀರಾ ಅಂದರೆ ಖಂಡಿತ ಟ್ರೈ ಮಾಡಿ. ಇನ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.